ದರ್ಶನ್ ಜೈಲು ಸೆರೆವಾಸ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿಯಾಗಿರುವಂತ ನಟ ದರ್ಶನ್, ಅಯ್ಯೋ ಏನಪ್ಪಾ ಮಾಡೋದು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಲ್ಲ, ಆತರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಅವ್ರ. ಅಯ್ಯೋ, ಈ ಟ್ವಿಸ್ಟ್ ಇಲ್ಲ ಫಸ್ಟ್ ಇಲ್ಲ ಏನಂತ ಅಂತಂದ್ರ ಮುಖ್ಯವಾದ ಕಾರಣ ಈ ಪ್ರದೋಷಿ ಆರೋಪಿ 14ನೇ ಪ್ರದೋಷ್ ಬಂದು ದರ್ಶನ್ ಅವ್ರು ಏನ್ ಮಾಡಿದ್ರು ಎತ್ ಮಾಡಿದ್ರು ಅದನ್ನೆಲ್ಲ ನಾನು ಪ್ರತ್ಯೇಕವಾಗಿ ಹೇಳಿಕೆ ಕೊಟ್ಬಿಡ್ತೀನಿ. ಮಾಫಿ ಸಾಕ್ಷಿಯಾಗಿ ನಾನು ಹೇಳ್ತೀನಿ ಅಂತ ಹೇಳ್ತಾರ. ಮಾಫಿ ಸಾಕ್ಷಿಯಾಗಿ ನೀನ್ ಹೇಳಿದ್ರು ಕೂಡ ನಿನ್ನೇನ್ ಮನ ಕಳ್ಸಲ್ಲ ಸ್ವಾಮಿ. ಆ ಕೇಸು ಫುಲ್ ಎಲ್ಲ ಮುಗಿದು ಅಂತಿಮ ಘಟ್ಟ ತಲುಪೋರ್ಗು ನೀನು ಕೂಡ ಜೈಲೊಳಗೆ ಕೊಳಿತಾ ಕೂತಿರ್ತಿದ್ದೆ. ನಿನ್ನೇನ ನಿನ್ ಸಾಕ್ಷಿ ಹೇಳಿದ ತಕ್ಷಣ ನಿನ್ನ ಹೊರಗಡೆ ಬಿಡೋಕಂದು ಸಾಧ್ಯವೇ ಇಲ್ಲ. ಆ ಸಾಕ್ಷಿಲಿ ಪ್ರದೋಷ್ ನಮ್ಮ ಆರೋಪಿ 14 ಹೇಳ್ತಾವನಂತಂದ್ರ ಅಲ್ಲಿ ಹೋಗಿ ಜೈಲೊಳಗಳು ಕೂಡ ದರ್ಶನ್ ಅವರು ಇವನ್ಗ ಭಾರಿ ಹಿಂಸೆ ಕೊಡ್ತಿದ್ರಂತ. ಆಮೇಲೆ ಆ ಅವನ ರೇಣುಕಸ್ವಾಮಿನ ಎದೆ ಮೇಲೆ ಸಿಗರೇಟ್ ಸುಟ್ಟು ಎದೆ ಮೇಲೆ ಕಾಲ್ ಮಡ್ಗಿ ಇದನ್ನೆಲ್ಲ ಮಸ್ತ್ ಮಾರಣಾಂತಿಕ ಹಲ್ಲೆಗಳು ಮಾಡ್ತಿದಾರಂತ. ಈ ಪ್ರದೋಷನಮ್ಮ ತಡೆಯಕ್ ಹೋಯ್ತಿದ್ನಂತ. ನಾಗರಾಜು ನಿಂಗರಾಜ್ ಯಾರಿಗೂ 5 ಲಕ್ಷ 10 ಲಕ್ಷ ಕೊಟ್ಟು ಈ ಕೆಲ್ಸನೆಲ್ಲ ಮಾಡ್ಬೇಕು ಅಂತ ದರ್ಶನ್ ಅವ್ರು ಹೇಳಿದ್ರಂತ. ಇದಕ್ಕೆಲ್ಲ ಮುಖ್ಯ ಕಾರಣ ಪವಿತ್ರ ಗೌಡ ಅಂತ. ಅಯ್ಯ ಏನು ಮಾಡೋದು ಅನ್ನೋದೇ ಮಾತಾಡೋಕೆ ಅಷ್ಟು ಕೋಪ ಬರ್ತದ. ಅಲ್ಲ ಸ್ವಾಮಿ, ಇದೆಲ್ಲವ ಉಲ್ಲೇಖ ಆಗದಲ್ಲ. ಅದ್ರ ನ್ಯೂಸ್ ಅಲ್ಲಿ ಕೊಟ್ರೆ ಹೇಳಿಕೆ, ಈಗ ಮಾತ್ರ ಹೇಳಿಕೆ ಅಂತ ಅಂದ್ಬಿಟ್ಟು ಇನ್ಯಾವ್ದೋ ಒಂದು ಕೇಸ್ ಮುಚ್ಚಕ್ಕೋಸ್ಕರ ನೀವು ಈ ಹೇಳಿಕೆನ ಹೇಳ್ತಾ ಇದಾರೆ ಹೊರತು, ಈ ಮೊದಲೆಲ್ಲ ಬರವಣಿಗೆ ಒಂದು ಅಷ್ಟು ಪೇಜ್ಗಳು ಬರ್ದಿದ್ರಲ್ಲ ಅದ್ರಲ್ಲಿ ಇವೆಲ್ಲ ಇದ್ದೇ ಇತ್ತಪ್ಪ. ಸುಮ್ನೆ ಅವನ್ನೇ ಪರಿಗಣಿಸ್ಬಿಟ್ಟು ನೀವು ಇಷ್ಟು ವರ್ಷ ಜೈಲ್ ಶಿಕ್ಷೆ ಅಂತ ಕೊಟ್ಬಿಟ್ರ ಒಂದು ಮುಗ್ದೇ ಹೋಗಿರೋದು. ಇಷ್ಟೊತ್ತಿಗೆ 1-2 ವರ್ಷ ಜೈಲ್ ಶಿಕ್ಷೆನೆ ಮುಗ್ದೋಗಿರೋದು. ಅದ್ ಯಾವ್ದು ಕಾರಣ ಇನ್ನು ಎಳಕ ಹೋಗ್ತಾ ಇದಾರಲ್ವಾ. ಈ ಎಳಕ ಹೋಗೋದ್ರಿಂದ ಆರೋಪಿ ಅಪರಾಧಿನೂ ಆಗಲ್ಲ, ಏನೂ ಆಗಲ್ಲ. ಇನ್ನೊಂದ್ 2-3 ವರ್ಷ ತಳ್ತಾ ಇದಾರೆ ಹೊರತು ಇಲ್ಲಿ ಏನು ಇದ್ ಮಾಡ್ತಾ ಇಲ್ಲ. ಈ ಕನ್ನಡ ಚಿತ್ರರಂಗದಲ್ಲಿ ಯಾರು ಕೂಡ ಅವ್ರನ್ನ ಹೊರ ಕರ್ಕ ಬರ್ಬೇಕು ಅನ್ನೋಷ್ಟು ಇದಿಲ್ಲ. ಆಮೇಲೆ ರಾಜಕೀಯದಲ್ಲೂ ಕೂಡ ಒಂದ್ ಮೊನ್ನೆ ನೋಡಿದ್ರಲ್ಲ, ರಾಮನಗರದ ಉತ್ಸವದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಗ ಎಲ್ಲ ಜೈ ಡಿ ಬಾಸ್ ಅಂತಿದ್ರು. ನೀವ್ ಹಿಂಗೆ ಆ ತರ ಜೈಲ್ ಡಿ ಬಾಸ್ ಅವ್ರಿಗೂ ಭಾರಿ ಕಷ್ಟ ಇತ್ತು ಅಂತ ಹೇಳ್ತಾ ಇದ್ರು. ನೀವ್ ಹಿಂಗ ಆಡೋದಕ್ಕೆ ಅಂತ ಹೇಳ್ತಿರು. ಓಕೆ, ಅವ್ರ ಅಭಿಮಾನ ಅವ್ರು ತೋರಿಸ್ತಾರ. ಆದ್ರೆ ನೀವು ರಾಜಕೀಯ ವ್ಯಕ್ತಿಗಳು ಯಾವ ತರ ಮಾಡ್ತಾ ಇದಾರೆ ಅಂತಂದ್ರೆ, ದರ್ಶನ್ ಅವರು ಹೊರಕೆ ಬರಬಾರ್ದು ಅನ್ನೋ ಒಂದು ರಾಜಕೀಯ ನಡೆಸ್ತಾ ಇದಾರೆ ಅಂತ ನನ್ನ ಅನಿಸಿಕೆ ಅನಿಸ್ತದ. ಅಷ್ಟೊಂದು ರಾಜಕೀಯ ನಡೆಸ್ಕೊ ಬರ್ತಾ ಇದಾರೆ ಈ ಒಂದ್ ನಿಟ್ಟಿನಲ್ಲಿ. ಇಲ್ಲೆಲ್ಲ ಗೊತ್ತಿರಕಂತೆ ಆರೋಪಿಗಳು ಏನಿದಾರ, ಆ ಆರೋಪಿಗಳು ದರ್ಶನ್ ಪರ ಬಂದಿಲ್ಲ. ದರ್ಶನ್ಗೆ ಸಂಕಷ್ಟ ಬತ್ತದ ಅಂತ ನೀವುಗಳು ಹೇಳ್ತಾ ಇದಾರಲ್ವಾ. ಬರ್ಲಿ ಬಿಡು, ಇದೆಲ್ಲ ಗಿಮಿಕ್ಕು. ಇದೆಲ್ಲ ಯಾವ್ದೋ ಒಂದ್ ಕೇಸ್ ಈಗ ನಡೀತಾ ಇರ್ಬೇಕಾದ್ರ ಈಗೆಲ್ಲ ಇದು ನಡೀತಾವಲ್ಲ, ಯಾವ್ದೋ ಅಲ್ಲೋಲ ಕಲ್ಲೋಲ ನಡೀತಾವಲ್ಲ ಈ ಯಾವ್ದ ಕೇಸ್ಗಳು, ಪೊಲೀಸ್ ಎಕ್ಸಾಮ್ಗಳು, ಇನ್ನಿತರ ಎಕ್ಸಾಮ್ಗಳು ಕರ್ನಾಟಕದಾದ್ಯಂತ ಸ್ಟ್ರೈಕ್ಗಳು ನಡೀತಾವಲ್ಲ, ಇವನ್ನೆಲ್ಲ ಮುಚ್ಚಕ್ಕೋಸ್ಕರ ದರ್ಶನ್ ಕೇಸ್ನ ಈ ತರ ಉಲ್ಟಾ ಮಾಡಿ ಏನಾರು ಒಂದ್ ಮಾಡ್ದು ಅಂತಂದ್ರ ಆವಾಗ ಎಲ್ಲಾ ನ್ಯೂಸ್ ಚಾನೆಲ್ನವ್ರು ಇತ್ತಾಗ ಹೋಯ್ತಾರ, ಅತ್ತಾಗ ಹೋಗೋದಕ್ ಮುಗಿತಾರ. ಇವನ್ನೆಲ್ಲ ನಿಲ್ಲಿಸ್ತಾರ ಸ್ವಲ್ಪ ನಮ್ ಕರ್ನಾಟಕದಲ್ಲಿ ಅನ್ನೋ ಒಂದು ಇದನ್ನ ಇಟ್ಕೊಂಡು ಈಗ ಮತ್ತೆ ದರ್ಶನ್ ಕೇಸ್ಗೆ ಏನಾರು ಒಂದು ತಿರುತ್ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇದು ಮಾಡ್ತಾರ. ಇಲ್ಲ, ಇವ್ರುಗಳೇ ಈ ಪ್ರದೋಷ್ ಮತ್ತೆ ಇನ್ನೊಬ್ನು ನಾವು ಈ ಕೇಸಿಂದ ನಾವು ಸಾಕ್ಷಿ ಹೇಳ್ಬಿಟ್ಟು ನಾವು ಬಚಾವ್ ಆಗ್ಬಿಡಮು, ಈ ದರ್ಶನ್ ಸಿಗಿಸ್ಬಿಟ್ಟು ಅವ್ರ ಏನಾರು ಮಾಡ್ಕೊಳ್ಳಿ, ನಾವ್ ಬಚಾವ್ ಬಿಡಮು ಅಂತ ಮಾಡಕ್ ಹೋಯ್ತಾವ್ರ. ನೀವು ಏನೇ ಆದ್ರೂ ಸಾಕ್ಷಿಗಾರರು ನೀವು ಅಂತೂ ಬಚಾವ್ ಆಗಲ್ಲ. ಎಲ್ಲ ಮುಗಿಯಗಂಟು ನೀವು ಜೈಲೊಳಗೆ ಸಾಯ್ಬೇಕಾಯ್ತ. ಅದಂತೂ ಖಂಡಿತ ಕಟ್ಟಿಟ್ಟು ಬುತ್ತಿ. ಏನಪ್ಪ ಅಂತಂದ್ರ ಕೇಸ್ ಎಲ್ಲ ಮುಗಿದ್ರು ಇವತ್ತೇ ತೀರ್ಮಾನ ಮಾಡಿದ್ರು, ಇಲ್ಲ ನಾಳಕ್ಕೆ ತೀರ್ಮಾನ ಮಾಡಿದ್ರು, ಇನ್ನೊಂದ್ ತಿಂಗಳೇ ತೀರ್ಮಾನ ಮಾಡಿದ್ರು, ಇನ್ನೊಂದ್ 5 ತಿಂಗಳಿಗೆ ತೀರ್ಮಾನ ಮಾಡಿದ್ರು. ಕೇಸ್ ತೀರ್ಮಾನ ಆದ್ಮೇಲೆ ನಾವು ಮಾಡಿರುವಂತ ಕೊಲೆಗ ಈ ತರ ಸೆಕ್ಷನ್ ಪ್ರಕಾರ ಇಷ್ಟು ವರ್ಷ ಜೈಲು ಅಂತ ಇರುತ್ತ, ಆ ಜೈಲು ಬೇಗನೆ ಹಾಕ್ಬಿಟ್ರು ನನ್ನ ಅನಿಸಿಕೆ ಸರಿ ಅನ್ಸುತ್ತೆ. ತಪ್ಪು ಮಾಡಿದ್ರೆ ಎಂತವನಾದ್ರೂ ತಪ್ಪು ಮಾಡ್ಕೊಂಡು ಜೈಲ್ಗೆ ಹಾಕ್ಸ್ಬಿಟ್ರು ಸಾಕು. ಜೈಲ್ಗೆ ಹಾಕ್ಸ್ಬಿಟ್ರೆ ಎಂತ ವಿನಯ್ ಕುಲಕರ್ಣಿ ಅಂತ ಕೊಲೆ ಅಂತ ಮಾಡ್ದವನಿಗೆ ಅವನ್ನ ಜಮೀನ್ ಜೀವಾವಧಿ ಶಿಕ್ಷೆಗೆ ಜಾಮೀನ್ ಕೊಟ್ಟಾರ. ಅಂತದಲ್ಲಿ ಡಿವಾಸ್ಗೂ ಅವ್ರ ಒಬ್ಬರೇ ಮಾಡಿಲ್ಲ, ಎಲ್ಲ ಸೇರ್ಕೊಂಡ್ ಮಾಡ್ರ ಅಂತ ಕೊಲೆ. ಅವರು ಹೊಡೆದಾರ ಅಷ್ಟೇ, ಕೊಲೆ ಆಗಿರೋದು ಮೊಲ್ಲ ಮಾಡಿರೋದು ಬೇರೆಯವ್ರು ಇರ್ತಾರ. ಅದನ್ನ ತಿಳ್ಕೊಂಡು ನೀವ್ ಏನ್ ಶಿಕ್ಷೆ ಕೊಟ್ರು ಅವರು ಒಂದಲ್ಲ ಒಂದಿನ ಜಾಮೀನ್ ತಕೊಂಡು ಹೊರಕ್ ಬರ್ತಾರ. ಸುಮ್ನೆ ಏನೇನೋ ಬೇರೆ ಯಾವ್ದೋ ಒಂದು ವಿಷಯಗಳನ್ನ ಮುಚ್ಚಕ್ಕೋಸ್ಕರ ನೀವು ಈ ವಿಷಯಗಳನ್ನ ತಗೋಬರ್ತಾ ಇದಾರೆ ಅಂತ ನನ್ನ ಅನಿಸಿಕೆ. ಈಗ ನಡೀತಾ ಇರೋದಲ್ಲಪ್ಪ ಪೊಲೀಸ್ ಎಕ್ಸಾಮ್ಗಳು, ಆ ಮರಿ ಎಕ್ಸಾಮ್ ಮಾಡ್ಬೇಕು, ಇವೆಲ್ಲ ಹೋರಾಟಗಳು ನಡೀತಾವಲ್ಲ ಕರ್ನಾಟಕದಲ್ಲಿ. ಆ ಹೋರಾಟನ ಮುಚ್ಚಕ್ಕೋಸ್ಕರ ರಾಜಕೀಯಗಳು ಈ ತರ ಒಂದು ಇದನ್ನ ಮಾಡ್ತಾರ ಅಂತ ಗೊತ್ತಾಗ್ತದೆ ಇಲ್ಲೇ. ಅದು ಎಂಥ ಇದು ಅಂತಂದ್ರ, ಅಯ್ಯೋ ಪ್ರದೋಷ ನಮ್ಮ ಯಾವ ರೀತಿ ಸಂಚು ಮಾಡ್ತಿದಾರ ಅಂತ ಗೊತ್ತಿಲ್ಲ. ಇದ್ರಲ್ಲಿ ದರ್ಶನ್ ಅವರೇ ಸಂಚು ಮಾಡಿ ಈ ತರ ರೂಪಿಸ್ತಿದಾರೋ, ಇನ್ನೊಬ್ರಿಬ್ಬರು ಈ ತರ ಸಂಚು ಮಾಡಿ ರೂಪಿಸ್ತಿದಾರೋ
ಕಾದ್ ನೋಡ್ಬೇಕಾಗತ್ತೆ. ಅಕಸ್ಮಾತ್ ಏನಾದ್ರು ಇದು ಸರಿ ತಪ್ಪು ಅಂತ ನಮಗಂತೂ ಗೊತ್ತಾಗಲ್ಲ. ಸರಿ ಅನಿಸ್ತು ಅಂತಂದ್ರ ಸ್ವಲ್ಪ ದಿನದಲ್ಲಿ ಎಲ್ಲಾ ನ್ಯೂಸ್ ಬಂದ್ಮೇಲೆ ಅವ್ರನ್ನ ಒಳಕ ಎಷ್ಟು ವರ್ಷ ಜೈಲ್ ಫಿಕ್ಸ್ ಏನು ಎತ್ಲ ಅನ್ನೋದು ಗೊತ್ತಾಯ್ತಾ. ನನ್ನ ಅನಿಸಿಕೆ ಅನ್ಸದ್ ಹೇಳಿದೀನಿ. ನಿಮ್ ಅನಿಸಿಕೆ ಏನ್ ಅನ್ಸತ್ ಕಮೆಂಟ್ ಮಾಡಿ.